ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಅರಿಶಿಣದ ಎಲೆಯಿಂದ ಒಂದು ತಿಂಡಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಮನೆಯಲ್ಲೇ ಬೆಳೆದಿರೋಂಥ ಅರಿಶಿಣದ ಎಲೆಗಳನ್ನ ಕಿತ್ಕೊಂಡು ಬಂದಿದ್ವಿ. ಮತ್ತು ಇದು ಕುಚ್ಚಲಕ್ಕಿನ ನೆನೆ ಇಟ್ಟು ಬೆಳಗ್ಗೆ ಅದನ್ನು ಫುಲ್ ಗಟ್ಟಿಯಾಗಿ ರುಬ್ಕೊಬೇಕು. ಯಾವುದೇ ರೀತಿ ನೀರು ಹಾಕದೆ ರುಬ್ಕೊಂಡು ಆ ಥರ ಆಗಿದೆ. ಸೊ ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋದು ತೆಂಗಿನ ತುರಿ, ಹಸಿ ತುರಿನ ಹಸಿ ಕಾಯಿನ ತುರ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ನಂತರ ಕಡಲೆಬೇಳೆ ಹಾಗೆ ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ, ಹಾಗೆ ಗೋಡಂಬಿ ಹಾಕಿಲ್ಲ, ಗೋಡಂಬಿ ಬೇಕಿದ್ರೆ ನೀವು ಹಾಕೋಬೋದು. ಮತ್ತು ನಾನೇನು ತುರಿದಿಟ್ಟಿದ್ದೀನಿ ಅದು ತೆಂಗಿನ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫಸ್ಟು ನಾನು ಇದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಲ್ವ, ಸೊ ಈ ಬೆಲ್ಲನ ನಾನು ಮೊದಲು ಒಂದು ಟೀ ಲೋಟದಲ್ಲಿ ಕಾಲಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡೆ. ಯಾಕಂದರೆ ಬೆಲ್ಲನ ಹಾಗೆ ಕೂಡ ತುರಿದು ಹಾಕೋಬೋದು, ಬಟ್ ಬೆಲ್ಲದಲ್ಲಿ ಮಣ್ಣು ಮತ್ತು ಕಲ್ಲೆಲ್ಲ ಇರುತ್ತೆ ಸಣ್ಣ ಸಣ್ಣದು. ಅದಕ್ಕೋಸ್ಕರ ಬೆಲ್ಲನ ನಾನು ನೀರು ಥರ ಮಾಡಿಕೊಂಡು, ಅಂದರೆ ಗಟ್ಟಿ ಪಾಕನೇ ಬಂದಿತ್ತಿದ್ದು. ಸೊ ಅದನ್ನು ಸೋದಿಸಿ ನಾನು ಈ ತೆಂಗಿನಕಾಯಿ ತುರಿ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಆಯಿತಾ, ನೋಡಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ನಮ್ಮ ಹಾಸನ ನಮ್ಮ ಕಡೆ ಎಲ್ಲ ಇದು ಅಷ್ಟಾಗಿ ವಾಡಿಕೆಯಲ್ಲಿಲ್ಲ ಅಂತ, ಅಂದರೆ ಅವ್ರಿಗೆ ತಿಂದು ಕೂಡ ಇದು ಗೊತ್ತಿಲ್ಲ. ನಾವು ಸೌತ್ ಕೆನರಲ್ಲಿ ಇದ್ದ ಕಾರಣ ಇದೆಲ್ಲ ಕಾಮನಾಗಿ ಮಾಡ್ತಾಯಿರ್ತೀವಿ. ಕೆಲವ್ರಿಗೆ ನಮ್ಮ ಮನೇಲಿ ಇದು ಇಷ್ಟ ಆಗಲ್ಲ, ಬಟ್ ನನಗಂತೂ ಆ ಕಡೆ ಫುಡ್ ಅಂದರೆ ಎಲ್ಲ ಇಷ್ಟ. ಆಯಿತಾ, ಆ ಅರಿಶಿಣದ ಎಲೆ ಒಂದು ಫ್ಲೇವರ್ ಕೊಡುತ್ತೆ, ಅದು ತುಂಬ ಹೆಲ್ದಿ ಕೂಡ ಒಳ್ಳೆಯದು. ಸೊ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ವ ಇದನ್ನು ಇವಾಗ ಹಾಕ್ತಿದ್ದೀನಿ. ನೋಡಿ ಬೆಲ್ಲ ಗಟ್ಟಿಯಾಗಿಬಿಟ್ಟಿದೆ. ಆಯಿತಾ, ಸೊ ಹಾಗಾಗಿ ಸ್ಪೂನಲ್ಲಿ ತೆಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಈ ತೆಂಗಿನ ತುರಿ ಒಳಗಡೆ ಎಲ್ಲ ಮಿಕ್ಸ್ ಆಗಬೇಕು. ಆವಾಗಲೇ ಟೇಸ್ಟ್ ಈಕ್ವಲ್ ಆಗಿ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ನಾಗರ ಪಂಚಮಿ ಬಂದು ನಮ್ಮ ಕಡೆ ಎಲ್ಲ ಈ ಟೈಮಲ್ಲಿ ಮಾಡಲ್ಲ, ಡಿಸೆಂಬರ್ ಟೈಮಲ್ಲಿ ಮಾಡ್ತಾರೆ. ಆಯಿತಾ, ಜನವರಿ ಡಿಸೆಂಬರ್ ಟೈಮಲ್ಲಿ ಇದು ಪಂಚಮಿ ಹಬ್ಬ. ಫಸ್ಟು ಆಷಾಢ ಕಳೆದು ನೆಕ್ಸ್ಟು ಬರೋ ಅಂಥದ್ದು ಮೊದಲನೇ ಹಬ್ಬ ಆ್ಯಕ್ಚುಲಿ ಕರ್ನಾಟಕದಲ್ಲಿ. ಅದೇ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಒಂದೇ ಥರ ಮಾಡೋ ಅಂಥ ಏನು ವಾಡಿಕೆ ಇಲ್ಲ. ಸೊ ಬನ್ನಿ, ಇವಾಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಅರಿಶಿಣದ ಎಲೆ ಮೇಲೆ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಇನ್ನೂ ಕೂಡ ಸಾಫ್ಟಾಗಿ ರುಬ್ಬಬೇಕು. ಇದರಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಗೆ ಕಾಣಿಸ್ತಿತ್ತು. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ನಾವೇನು ಸ್ವೀಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫಿಲ್ ಮಾಡಿಕೊಂಡು ಅದನ್ನು ಮಡಚಿ, ಸೊ ಇದನ್ನು ಹಬೆಯಲ್ಲಿ ಬೇಯಿಸೋದು. ಇಡ್ಲಿ ಪಾತ್ರೆಯಲ್ಲಿ ಆಗಲೇ ನಾನು ನೀರನ್ನ ಕಾಯೋಕ್ಕಿಟ್ಟಿದ್ದೆ, ಆ ಹಬೆಗಾಗಿ ಹಾಕಿ ಬೇಯಿಸಬೇಕು. ನೀರು ತುಂಬ ಕಾಯಿಸಿಟ್ಕೊಂಡು ಹಾಕಿದ ನಂತರ ಇಟ್ಟರೆ ಬೇಗ ಬೇಯುತ್ತೆ. ಫಸ್ಟೇ ತಣ್ಣೀರು ಮತ್ತು ಅದನ್ನು ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಬೇಯಲ್ಲ. ನೋಡಿ ಎಲೆ ಕಲರೇ ಚೇಂಜ್ ಆಗಿದೆ, ಆ ಕಲರು ಮತ್ತು ಫ್ಲೇವರ್ ಎಲ್ಲ ಅದರೊಳಗಡೆ ಬಿಟ್ಕೊಂಡಿರುತ್ತೆ. ನೋಡಿ ಈ ಥರ ಬಂದಿತ್ತು. ತುಂಬ ಟೇಸ್ಟಿಯಾಗಿತ್ತು. ಇದನ್ನ ಬಿಸಿ ಬಿಸಿ ತುಪ್ಪ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.